ಹೆಸರು ಕುಶಾಲ್ ಅಂತ. ನಾನು ಡ್ರಾಯಿಂಗ್ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ ಥರ್ಡ್ ಇಯರ್ ನಾನು ಓದ್ತಾ ಇದ್ದೀನಿ. ಇವಾಗ ನಾನು 2 ವರ್ಷದಿಂದ ನಮಗೆ ಸುರೇಂದ್ರನಾಥ್ ಮತ್ತು ಶ್ವೇತಾ ಮೇಡಮ್ ಅಂತ ಇಬ್ಬರು ಲೆಕ್ಚರರ್ಸಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದು ನಾವು ತುಂಬ ಲೆಟರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಪ್ರಿನ್ಸಿಪಲ್ಗಾಗಿರ್ಬೋದು, ಆಯುಕ್ತರಿಗಾಗಿರ್ಬೋದು, ಜೆ ಡಿ ಅವ್ರಿಗಾಗಿರ್ಬೋದು, ಎಲ್ಲ ರೀತಿ ಲೆಟರ್ಸ್ನ ಕೊಟ್ಟಿದ್ದೀವಿ. ನಾವು ಮಿನಿಸ್ಟ್ರಿಗೆ ಕೂಡ ಕೊಟ್ಟಿದ್ದೀವಿ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಮೀಡಿಯಾಗೆ ಬಂದಿದ್ದೀವಿ. ಈಗ ಅವ್ರನ್ನ ಕಾಲೇಜಿಂದ ತೆಗಿಯೋವರೆಗೂ ನಾವು ಯಾರೂ ಕಾಲೇಜ್ಗೆ ಹೋಗಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಏನಕ್ಕೆ ತೆಗಿತಾ ಇಲ್ಲ, ಜೆ ಡಿ ಅವ್ರು ಏನಕ್ಕೆ ನಮ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಅವರಿಂದ ಬರೀ ಏನು ಎಜುಕೇಷನ್ಗೆ ಅಲ್ಲದೇ ಬೇರೆ ರೀತಿಯೂ ಕಿರುಕುಳ ಆಗ್ತಾಯಿದೆ. ಹೆಣ್ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳು ಅವರು ಹೇಳ್ತಾರೆ. ಮತ್ತು ಹೆಣ್ಮಕ್ಳಿಗೂ ತೊಂದರೆ ಆಗ್ತಾಯಿದೆ, ಸ್ಟೂಡೆಂಟ್ಸಿಗೆ ಮಾರ್ಕ್ಸಲ್ಲಿ ತೊಂದರೆ ಆಗ್ತಾಯಿದೆ. ಪಾಠ ಅಂತೂ ಮಾಡ್ತಾನೆ ಇಲ್ಲ. ಏನಾದರೂ ಕೇಳಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಮತ್ತು ಹೊರಗಡೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತೆಲ್ಲ ಬೆದರಿಕೆ ಹಾಕಿದರೆ ಅನ್ನೋನ್ ನಂಬರ್ಸಿಂದ ಕಾಲ್ಗಳು ಬಂದಿದ್ದಾವೆ. ಇಷ್ಟೆಲ್ಲ ಆಗ್ತಿದ್ರು ಜೆ ಡಿ ಅವರು ಒಂದು ಪ್ರಶ್ನೆನೂ ಅವ್ರಿಗೆ ಮಾಡ್ತಾಯಿಲ್ಲ. ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕಾಲೇಜಿಗೆ ಮತ್ತೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆಗ್ತಾಯಿದೆ ಮೇಡಮ್. ಮ್ಯಾಮ್ ಕ್ಲಾಸಲ್ಲಿ ಪಾಠ ಮಾಡಲ್ಲ. ಪಾಠ ಏನಕ್ಕೆ ಮಾಡಲ್ಲ ಅಂತ ಕೇಳಿದ್ರೆ ನಮಗೆ ಡಸ್ಟ್ ಅಲರ್ಜಿ ಇದೆ ಅಂತ ಹೇಳ್ತಾರೆ. ಡಸ್ಟ್ ಅಲರ್ಜಿ ಇರೋರು ಟೀಚರ್ ಹುದ್ದೆಗೆ ಏನಕ್ಕೆ ಬಂದರು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಮೇಡಮ್.